ಅದೇನಾಗುತ್ತೆ Silence. ಒಂದು ಬಹಳ ದೊಡ್ಡ ಆಶಯ ಅದು ದಟ್ ಕೆನಾಟ್ ಬಿ ಎ ಟ್ರಂಪ್ ಕಾರ್ಡ್. ಮೊದಲು ಮತ್ತು ಬೆಳೀಬೇಕು ಅನ್ನೋದು ಒಂದು ಬಹಳ ದೊಡ್ಡ ಆಶಯ. ಅದನ್ನು ಐ ಥಿಂಕ್ ಪದೇ ಪದೇ ನಾನು ಭಾಳಷ್ಟು ಸರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತೆ ಮತ್ತೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ದುರಂತ. ಬಟ್ ಅದಷ್ಟು ಚೆನ್ನಾಗಿ ಡಿಸ್ಕಷನ್ ಆಗ್ತಿದೆಯಲ್ಲ ಅನ್ನೋದು ಬಹಳ ಒಳ್ಳೆಯದು ಸೊಸೈಟಿ. ಯಾಕೆಂದರೆ ಅದಕ್ಕೊಂದು ಬಹಳ ವಿಶಾಲವಾದ ಅರ್ಥ ಇದೆ. ಈಗ ಇಲ್ಲದೇ ಇರೋರಿಗೆ ಒಂದಿಷ್ಟು ವ್ಯವಸ್ಥೆಗಳನ್ನ ಕೊಡಿ ಅನ್ನೋದು ಇರೋರಿಗೆ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡಬಾರ್ದು. ದಟ್ ವೆರಿ ಸಿಂಪಲ್. ನಾನು ಇದಕ್ಕಿಂತ ಸಿಂಪಲಾಗಿ ಇನ್ನೇನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಆ ಥರದ ಒಂದು ಆಶಯ ಅದು ಅಷ್ಟೇ. ಆ್ಯಂಡ್ ಐ ಥಿಂಕ್ ಅದು ಎಲ್ರಿಗೂ ಅರ್ಥ ಆಗುತ್ತೆ. ನಾನು ಅಂದ್ಬಿಟ್ಟು ಬೇರೆ ಯಾರು ಅಂದರೆ ಅದ್ರ ಅರ್ಥನೇ ಎಲ್ರಿಗೂ ಅವಕಾಶ ಕೊಡಿ ಅಂತ ಅನ್ನೋದು, ಎಲ್ರಿಗೂ ಸಮಾನ ಅವಕಾಶಗಳು ಇರಲಿ ಅನ್ನೋದು. ಅದರ ಅರ್ಥ ಏನೋ ಇರೋರಿಗೆ ಅವಕಾಶ ಕೊಡಬೇಡಿ ಅಂತ ಅಲ್ಲ. ಅಂದರೆ ಈಗ ಹಿಂಗೆ ಹೇಳಿ ಅದನ್ನು ಹೆಂಗೆ ಸಿಂಪಲ್ ಅಂದರೆ ನಿಮ್ಮ ಹತ್ರ ಎಲ್ಲ ಇದ್ದಾಗ ನಿಮಗೆ ಬೇರೆ ಆಪ್ಷನ್ಗಳಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸಿನಿಮಾಗೆ ಬಂದು ನಾವಿಲ್ಲಿ ಸೋತ್ರೆ ನಮಗೆ ಬೇರೆ ಆಪ್ಷನ್ಗಳೇ ಇರಲ್ಲ. ಬಟ್ ಒಂದಿಷ್ಟು ಬೇರೆ ನಿಮಗೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಹೇಳೋದಿಷ್ಟೇ ಅಂದರೆ ಇಟ್ಸ್ ವೆರಿ ಸಿಂಪಲ್. ಅದು ಭಾಳ ದೊಡ್ಡ ಆಶಯ. ಅದು ಅಲ್ಟಿಮೇಟ್ಲಿ ನಿಮಗೆ ಪ್ರತಿಭೆ ಇರಲೇಬೇಕು. ಪ್ರತಿಭೆ ಇರೋರಿಗೆ ಎಲ್ರಿಗೂ ಅವಕಾಶ ಇದೆ ಅಂತ ಏನು ಇರಲ್ಲ. ಇಟ್ಸ್ ವೆರಿ ಸಿಂಪಲ್. ಅಂದರೆ ನನಗೆ ಭಾಳ ಜನ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ನಾನು ಸೊಸೈಟಿಲಿ ನಾನು ಅಂತಲ್ಲ, ನಾವೆಲ್ಲರೂ ಚೈಲ್ಡ್ಹುಡ್ಡಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಅಂದರೆ ಮಿಡಲ್ ಕ್ಲಾಸಿಂದ ಎಲ್ಲ ಬಂದು ಇವತ್ತು ಬದುಕು ಕಟ್ಕೊಂಡಿದ್ದೀವಿ ಗೊತ್ತಾ. ಇಲ್ಲಿಂದ ಇರೋದು ಫಾರಿನ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಫಾರಿನ್ ಹೋಗಿಲ್ಲ ಸೆಟ್ಲ್ ಆಗಿದ್ದೀವಿ ಗೊತ್ತಾ. ಎಲ್ಲರೂ ಈ ವ್ಯವಸ್ಥೆಯಲ್ಲಿ ಏನೋ ಅದನ್ನು ಬಳಸ್ಕೊಂಡಿದ್ದೀವಿ ತಾನೆ. ಈ ವ್ಯವಸ್ಥೆ ನಮಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಯಾವತ್ತು ಹೈರಾರ್ಕಿ ಮೇಲಿರೋರು ಅವರು ಕಾಂಟ್ರಿಬ್ಯೂಟ್ ಮಾಡಿರ್ತಾರಲ್ವ. ಸೊ ಅದನ್ನೆಲ್ಲ ಪಡ್ಕೊಂಡು ನಾವು ಇಲ್ಲಿವರೆಗೂ ಬಂದಿರ್ತೀವಲ್ಲ. ಸೊ ಇವಾಗ ನಾವು ಕಾಂಟ್ರಿಬ್ಯೂಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅಷ್ಟೇ. ಅದು ಅಂದರೆ ನಾವು ನಮ್ಮ ಚೈಲ್ಡ್ಹುಡ್ನ ಒಂದ್ಸರಿ ನೆನಪಿಸ್ಕೊಂಡ್ರೆ ಅದೇ ಥರ ಚೈಲ್ಡ್ಹುಡ್ ಅಂದರೆ ನಮ್ಮದು ಮುಗಿದೋಯ್ತು ಇವತ್ತು ಜಗತ್ತು ಚೇಂಜ್ ಆಗಿದೆ ಅಂತಲ್ಲ. ಅದೇ ಥರ ನಮ್ಮ ಥರದವ್ರಿಗೆ ಇನ್ನೊಂದಿಷ್ಟು ಬಾಲ್ಯಗಳಿರ್ತಾವಲ್ಲ, ಅವರು ಅದೇ ಥರದ್ದು ಒಂದು ಜರ್ನಿ ಮಾಡ್ತಿರ್ತಾರೆ. ಸೊ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅನ್ನೋದು ಆ ಥರ ಅದು ಡಿಸ್ಕಷನ್ ಕೇಳಿದ್ರೆ ಐ ಥಿಂಕ್ ಭಾಳ ದೊಡ್ಡದು. ಅದು ಇವತ್ತಿಗೆ ಅಂತಲ್ಲ, ಆ ಸ್ಟೇಟ್ಮೆಂಟ್ ಯಾರಿಗಾರು ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡ್ತಿದೆ ಅಂದರೆ ಅವ್ರಿಗೇನೋ ಸಮಸ್ಯೆ ಇದೆ ಅಂತ ಆಗಿದೆ. ಸೊ ಆ್ಯಂಡ್ ಟು ಬಿ ಫ್ರ್ಯಾಂಕ್, ಇದು ಇಲ್ಲಿ ರಾಜ್ ಅವರು ಸೋಷಿಯಲ್ ಮೀಡಿಯಾ ಬೇರೆ ಥರನೇ ಆ್ಯಕ್ಚುಲಿ ರಾಜ್ ಅವ್ರು ಬೇರೆ ಕಂಟೆಕ್ಸ್ಟಲ್ಲಿ ಮಾತಾಡ್ತಾ ಇದ್ದಾರೆ. ಫ್ಲೋಲ್ಲಿ ಅದನ್ನು ಹೇಳಿದ್ರೆ ಬೇರೆ ಥರ ಹೇಳಿದರೆ ಅಥವಾ ಕಡಿಮೆ ಆಗಿದೆ. ಬಿಕಾಸ್ ಐ ಡೋಂಟ್ ಥಿಂಕ್ ರಾಜ್ ಅವ್ರಿಗೆ ಅದು ಅರ್ಥ ಆಗಿಲ್ಲ ಅಂತಲ್ಲ. ಅವ್ರಿಗೆ ಖಂಡಿತ ಗೊತ್ತು, ಅವರು ಎಲ್ಲಿಂದ ಬಂದಿದ್ದಾರೆ ಗೊತ್ತು. ಆ್ಯಂಡ್ ಅದು ನನಗೂ ಗೊತ್ತದು. ನಾನು ಅದಾದಮೇಲೆ ಅವ್ರ ನನ್ನ ಜೊತೆ ಮಾತಾಡಿದ್ರು ಕೂಡ. ಸೊ ದರ್ ಈಸ್ ನಥಿಂಗ್ ಪರ್ಸ್ನಲ್ ದೇ. ಏನಾಗುತ್ತೆ, ಕೆಲವೊಂದು ಸರಿ ಮಾತಾಡಬೇಕಾದ್ರೆ ಅರ್ಥಗಳು ಬೇರೆ ಬೇರೆ ಥರ ಕನ್ವೆ ಆಗ್ಬೋದು. ಡೆಫಿನೆಟ್ಲಿ ರಾಜ್ ಹ್ಯಾಸ್ ಗುಡ್ ಇಂಟೆನ್ಷನ್ಸ್. ಅಷ್ಟೇ. ಅಂದರೆ ಅದೊಂದು ಆಶಯ, ಅದನ್ನು ಪದೇ ಪದೇ ಹೇಳ್ತಾ ಇದ್ದೀವಿ. ಅದೊಂದು ಬಹಳ ಒಳ್ಳೆಯ ಆಶಯ. ಅದು ಯಾರಿಗೂ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡಬಾರ್ದು, ಯಾರಿಗೂ ಕ್ರಿಯೇಟ್ ಮಾಡಬಾರ್ದು. ಆ್ಯಂಡ್ ಇನ್ನೂ ಒಂದು ಹೇಳ್ತೀನಿ, ಶತಮಾನಗಳ ಕಳೆದ್ರೂ ಈಗ ಆ ಸ್ಟೇಟ್ಮೆಂಟ್ಗಳು ಖಂಡಿತ ರಿಲೆವೆಂಟ್ ಇರುತ್ತೆ. ಅದ್ರದ್ದು ಆಶಯ ಬೇಕೇ ಬೇಕಾಗುತ್ತೆ. ಬಹಳ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಅದು ನಾನು ಹೇಳಿರೋದಲ್ಲ, ನನಗಿಂತ ಮುಂಚೆ 1000 ಜನ ಹೇಳಿದ್ದಾರೆ. ದೊಡ್ಡವ್ರು ಬಂದು ಹೇಳಿದ್ದಾರೆ, ಬೇರೆ ಬೇರೆ ಥರ ಹೇಳಿದ್ದಾರೆ. ಅದನ್ನು ನಾನು ಹೇಳಿದೆ. ಇಟ್ಸ್ ಓಕೆ, ಡಿಸ್ಕಷನ್ ಆಗಲಿ. ಹಿಂದೆ ಇರೋರ ಜಗತ್ತಲ್ಲಿ ಯಾವತ್ತೂ ಇದ್ದೇ ಇರ್ತಾರೆ. ಹುಡುಗರು ಬರಬೇಕು, ಅವರು ಚೆನ್ನಾಗಾಗಬೇಕು.